ನೆಚ್ಚಿನ ಸಂತೋಷ್ ಸರ್ ಅವರು. ಸರ್ ತಮ್ಮ ಅನಿಸಿಕೆಗಳನ್ನು ಈ ವೇದಿಕೆ ಮೇಲೆ ಹಂಚ್ಕೋಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಸಂತೋಷ್ ಸರ್. ಹಲೋ, ಮಾತೆ ಭುವನೇಶ್ವರಿಯ ಪಾದದಲ್ಲಿ ಸ್ಮರಿಸುತ್ತಾ ನಾನು ಇವತ್ತಿನ 71ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ತಮ್ಮ ಎಲ್ಲರಿಗೆ ಕೊಡ್ತಾ ಇದ್ದೀನಿ. ನನ್ನ ಮುದ್ದು ಮಕ್ಕಳೇ, ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ. 1905 ನೆನಪಿರಲಿ, 1905ರಲ್ಲಿ ಆಲೂರು ವೆಂಕಟರಮಣವರು ಕರ್ನಾಟಕದಲ್ಲಿ ಕನ್ನಡ ಏಕೀಕರಣ ಸಮಿತಿಯನ್ನು ರಚನೆ ಮಾಡಿದ್ದರು. ಕನ್ನಡ ಏಕೀಕರಣ ಸಮಿತಿಯ ಉದ್ದೇಶ ಏನಿತ್ತು? ಎಲ್ಲ ಕನ್ನಡ ಭಾಷಿಕರಿಗೆ ಒಗ್ಗಟ್ಟಾಗಿ ಕೂಡಿಸುವುದು ಮತ್ತು ನಮ್ಮ ದೇಶ ಸ್ವತಂತ್ರ ಆದ ಮೇಲೆ ಕರ್ನಾಟಕವನ್ನು ಒಂದು ಹೊಸ ರಾಜ್ಯವನ್ನು ಕಟ್ಟಬೇಕಾಗಿ ಅವರು ಶ್ರಮಿಸಿದರು. ಕಡೆಗೆ 1947ರಲ್ಲಿ ದೇಶ ಸ್ವತಂತ್ರ ಆಯಿತು ಮತ್ತು ಆವಾಗಿನ ನಮ್ಮ ಪ್ರಧಾನಿಯಾದ ಜವಾಹರಲಾಲ್ ನೆಹರು ಅವರು ಭಾಷಾವಾರ ಪ್ರಾಂತ ರಚನೆ ಮಾಡಿದರು. ಭಾಷಾವಾರ ಪ್ರಾಂತ ರಚನೆಯಲ್ಲಿ ಅವರು ಕರ್ನಾಟಕವನ್ನು ರಚಿಸಿದರು. ಆದರೂ ಆ ಸಮಯದಲ್ಲಿ ಕರ್ನಾಟಕ ಅಂತ ಹೆಸರು ಇದ್ದಿದ್ದಿಲ್ಲ. 1ನೇ ನವೆಂಬರ್ 1956ರಲ್ಲಿ ಮೈಸೂರು ರಾಜ್ಯವನ್ನು ರಚನೆ ಆಯಿತು. ಆ ಸಮಯದಲ್ಲಿ ಮೈಸೂರು ರಾಜ್ಯದಲ್ಲಿ ಮಲೆನಾಡು, ಉತ್ತರ ಕರ್ನಾಟಕ, ಹೀಗೆ ಕರ್ನಾಟಕವನ್ನು ವಿಚ್ಛೇದಿಸಲಾಯಿತು. ಆದರೂ ನಮ್ಮ ಆಲೂರು ವೆಂಕಟರಮಣವರು ಇಲ್ಲ, ಮೈಸೂರು ರಾಜ್ಯ ಅಲ್ಲ, ಇದಕ್ಕೆ ಕರುನಾಡು ಅಂತ ಹೆಸರು ಕೊಡಬೇಕಾಗಿ ಅವರು ವಿನಂತಿಸಿಕೊಂಡರು. ಕಡೆಗೆ 1 ನವೆಂಬರ್ 1973ರಲ್ಲಿ 1 ನವೆಂಬರ್ 1973ರಲ್ಲಿ ದೇವರಾಜ ಅರಸರು ನಮ್ಮ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಅವರು ಮರು ನಾಮಕರಣ ಮಾಡಿ ನಮ್ಮ ಮೈಸೂರು ರಾಜ್ಯಕ್ಕೆ ಹೊಸ ಹೆಸರನ್ನು ಕೊಟ್ಟರು. ಆ ಹೆಸರು ಏನೆಂದರೆ ಕರ್ನಾಟಕ. ಮಕ್ಕಳು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ, ಕರ್ನಾಟಕ ಅಂದರೆ ಏನು? ಕರ್ನಾಟಕ ಅಂದರೆ ಕರುನಾಡು. ಕರುನಾಡು ಅಂದರೆ ಕರು ಅಂದರೆ ಕಪ್ಪು ಮಣ್ಣು, ಕಪ್ಪು ಮಣ್ಣು. ನಾಡು ಅಂದರೆ ರಾಜ್ಯ, ಅಂದರೆ ಯಾವ ರಾಜ್ಯದಲ್ಲಿ ಕಪ್ಪು ಮಣ್ಣು ಇದೆ ಆ ಕರುನಾಡು. ಮತ್ತು ಎಲ್ಲೇ ಕನ್ನಡಿಗರು ಇರ್ತಾರೆ ಅದು ಕರುನಾಡು. ಹೀಗಾಗಿ 1ನೇ ನವೆಂಬರ್ 1973ರಲ್ಲಿ ಮರುನಾಮಕರಣ ಮಾಡಿ ಕರ್ನಾಟಕವನ್ನು ಹೆಸರನ್ನು ಘೋಷಿಸಿದರು. ಮಕ್ಕಳೇ, ನಿಮ್ಮ ಮುಂದೆ ನಾವೊಂದು ಮಾತನ್ನು ಹೇಳ್ತಾ ಇದ್ದೀನಿ. ಅತಿ ಹೆಚ್ಚು ಜ್ಞಾನಪೀಠ ಪುರಸ್ಕಾರವನ್ನು ಪಡೆದವರು ನಮ್ಮ ಕರ್ನಾಟಕದವರು. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ನಮ್ಮ ಕರ್ನಾಟಕದವರು. ಇದು ನಮ್ಮ ಎಲ್ಲ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಆದರೂ ನಾವು ಮೂಲತಃ ನಾವು ಕರ್ನಾಟಕದವರು ಅಲ್ಲ. ನಾವು ಉತ್ತರ ಪ್ರದೇಶ ಮೇರಠದಿಂದ ಬಂದು ಇಲ್ಲಿ ವಾಸಿಸಿದ್ದರು. ನಮ್ಮ ಪೂರ್ವಜರು ಇಲ್ಲಿ ಬಂದು ವಾಸಿಸಿದರು.
ಮತ್ತು ನಾವು ಈಗ ಈ ಕರ್ನಾಟಕವನ್ನು ನಮ್ಮ ರಾಜ್ಯ ಅಂತ ನಾವು ತಿಳ್ಕೊತಾ ಇದ್ದೀವಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಇಷ್ಟ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಶಾಲೆಯ ಪ್ರಾಚಾರ್ಯರಾದ ಜುನ್ನಾ ರಾಮ್ ಸರ್ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್, ಜೈ ಭಾರತ್.